ಶಶಿ ದಿವಾಕರ ಪಾವಕರೊಳಿಹ ಅಸಿತ ಸಿತಲೋಹಿತಗಳಲ್ಲಿ ಶಿವ ಶ್ವಸನ ಭಾರ್ಗವಿ ಮೂವರೊಳು ಶ್ರೀಕೃಷ್ಣ ಹಯವದನ ವಸುಧಿ ಪಾರ್ಥನ ತ್ರಿವ್ರತು ಎನಿಸಿ ವಸುಮತಿಯೊಳನ್ನೋದ ಕಾನಳ ಪೆಸರಿನಿಂದಲಿ ಸರ್ವ ಜೀವರ ಸಲಹುವನು ಕರುಣೀ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನುತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಶ್ವಾಸಸಂಧಿ ಪದ್ಯ 11. ಶಶಿ ದಿವಾಕರ ಪಾವಕರೊಳಿಹ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ತ್ರಿವೃತು ನಾಮಕ ಶ್ರೀಹರಿಯನ್ನು ಚಿಂತಿಸಬೇಕೆಂದು ತಿಳಿಸುತ್ತಾರೆ. ದೇಹ ಪೋಷಣೆಗೆ ಬೇಕಾದ ಅನ್ನ, ಉದಕ, ತೇಜಸ್ಸು ಇವುಗಳ ಅವಾಂತರಾಭಿಮಾನಿ ದೇವತೆಗಳು, ತದಂತರ್ಗತ ತ್ರಿವೃತು ನಾಮಕ ಶ್ರೀ ಪರಮಾತ್ಮನ ರೂಪತ್ರಯಗಳ ವಿಚಾರವನ್ನು ತಿಳಿಸುತ್ತಾರೆ. ಅನ್ನವು ಪೃಥ್ವಿ ಸಂಬಂಧವಾದದ್ದು, ಧಾನ್ಯಗತ ಆಹಾರವು ಅನ್ನವು. ಚಂದ್ರನು ಅನ್ನಾಭಿಮಾನಿಯು. ಚಂದ್ರನ ಅಮೃತ ಕಿರಣಗಳಿಂದ ಧಾನ್ಯಗಳಲ್ಲಿ ರಸವು ತುಂಬಿ ಆಹಾರ ಉತ್ಪತ್ತಿಯಾಗುವುದು. ಧಾನ್ಯಗತ ಆಹಾರ ವಸ್ತುಗಳ ಉತ್ಪತ್ತಿಗೆ ಚಂದ್ರನ ಅಮೃತ ಕಿರಣಗಳೇ ಕಾರಣ. ಇದರಿಂದ ಚಂದ್ರನು ಅನ್ನಕ್ಕೆ ಅಭಿಮಾನಿಯು. ಚಂದ್ರಮಂಡಲದ ಮಧ್ಯದಲ್ಲಿ ಕಪ್ಪಾದ ಕಲೆ ಇದೆ. ಇದನ್ನು ಅಸಿತ ಎಂದಿದ್ದಾರೆ. ಈ ಕಲೆಯು ಮೊಲದ ಆಕಾರದಲ್ಲಿರುವುದರಿಂದ ಚಂದ್ರನಿಗೆ ಶಶಿ ಎಂದು ಹೆಸರು. ಶಶ ಎಂದರೆ ಮೊಲ ಎಂದರ್ಥ. ಅಸಿತ ವರ್ಣ ವಿಶಿಷ್ಟವಾದ ಈ ಕಲೆಗೆ ಚಂದ್ರಶೇಖರನಾದ ಶಿವನು ಅಭಿಮಾನಿಯಾಗಿದ್ದಾನೆ. ಆ ಶಿವನ ಅಂತರ್ಗತನಾದ ಭಗವದ್ರೂಪವು ಶ್ರೀಕೃಷ್ಣನು. ಪೃಥ್ವಿ ತತ್ವಕ್ಕೆ ಶ್ರೀಕೃಷ್ಣನು ಪರಮ ಮುಖ್ಯಾಭಿಮಾನಿಯು. ಶ್ರೀಕೃಷ್ಣನ ವರ್ಣ ಎಂದರೆ ಕಪ್ಪು. ಇದು ತಮೋಗುಣ ಸಂಕೇತವು. ಅಂದರೆ ಅನ್ನಾಭಿಮಾನಿಯಾದ ಚಂದ್ರಗತ ಅಸಿತ ವರ್ಣದಲ್ಲಿ ರುದ್ರ ಅಂತರ್ಗತ ಶ್ರೀಕೃಷ್ಣನ ರೂಪೋಪಾಸನೆ. ಸೂರ್ಯನು ಉದಕಾಭಿಮಾನಿಯು. ಸೂರ್ಯನ ಪ್ರಖರವಾದ ಕಿರಣಗಳಿಂದ ಸಮುದ್ರಾದಿ ಜಲಾಶಯಗಳಿಂದ ನೀರು ಕಾದು ಆವಿಯಾಗಿ ಮೇಲಕ್ಕೇರಿ ಮೇಘಗಳಾಗಿ ಅದರಿಂದ ನೀರು ಮಳೆಯ ರೂಪದಲ್ಲಿ ಭೂಮಿಗೆ ಸುರಿಯುವುದು. ಇದರಿಂದ ಸೂರ್ಯನು ಉದಕಾಭಿಮಾನಿಯು. ಸೂರ್ಯನದು ಪ್ರಖರವಾದ ಬಿಳುಪು ಬಣ್ಣ. ಈ ಸೂರ್ಯನ ಸಿತವರ್ಣ ವಿಶಿಷ್ಟವಾದ ಕಾಂತಿಗೆ ಶ್ರೀ ವಾಯುದೇವರು ಅವಾಂತರಾಭಿಮಾನಿಗಳು. ಆ ಶ್ವಸನಾಂತರ್ಗತನಾದ ಹಯವದನ ರೂಪವು ಪರಮ ಮುಖ್ಯ ವೃತ್ತಿಯಿಂದ ಪ್ರವರ್ತಿಸುವುದು. ಹಯಗ್ರೀವ ದೇವರ ವರ್ಣ ಅಚ್ಚ ಬಿಳುಪು. ಇದು ಸತ್ವಗುಣ ಸಂಕೇತವು. ಶರೀರದಲ್ಲಿ ರಕ್ತ ಸಂಚಲನೆಯ ದ್ವಾರ ಶಕ್ತಿಯ ಹಂಚಿಕೆ. ಇದಕ್ಕೆ ಮೂಲ ಕಾರಣ ತೇಜಸ್ಸು. ಇದು ನಾವು ಸೇವಿಸುವ ಘೃತ ತೈಲಾದಿಗಳ ರೂಪದಲ್ಲಿ ಜೀರ್ಣವಾಗಿ ದೊರೆಯುವುದು. ಇದಕ್ಕೆ ತೇಜೋಭಿಮಾನಿಯಾದ ಅಗ್ನಿಯೂ ಅವಾಂತರಾಭಿಮಾನಿ. ಪಾವಕನು ಕೆಂಪು ವರ್ಣ ವಿಶಿಷ್ಟನು. ಇದಕ್ಕೆ ಶ್ರೀಲಕ್ಷ್ಮಿಯು ಅಭಿಮಾನಿ. ಭೃಗುವಂಶದಲ್ಲಿ ಉದ್ಭವಳಾದ್ದರಿಂದ ಶ್ರೀಲಕ್ಷ್ಮೀ ದೇವಿಗೆ ಭಾರ್ಗವಿ ಅಂತ ನಾಮ. ಶ್ರೀಲಕ್ಷ್ಮೀದೇವಿಯ ಅಂತರ್ಗತ ಭಗವದ್ರೂಪ ಭಾರ್ಗವನು. ಜಮದಗ್ನಿ ಪುತ್ರನಾದ ಪರಶುರಾಮ ದೇವರು. ಪರಶುರಾಮ ದೇವರ ಪತ್ನಿ ಲಕ್ಷ್ಮಿಯ ನಾಮ ಹರಿಣಿ. ಅವಳೇ ಭಾರ್ಗವಿಯು. ವಸು ಭೂಮಿ, ವಸುಪ ಭೂಪಾಲಕರಾದ ರಾಜರು, ಆರ್ದನ ದುಷ್ಟರಾದ ಕ್ಷತ್ರಿಯರನ್ನು ಶ್ರೀ ಪರಶುರಾಮ ದೇವರು ಗಂಡುಗೊಡಲಿಧಾರಿಯಾಗಿ ಭೂಮಿಯನ್ನು 21 ಸಾರಿ ಸಂಚರಿಸಿ ಸಂಹರಿಸಿದರು. ದುಷ್ಟ ಕ್ಷತ್ರಿಯರ ಸಂಹಾರಕರಾದ್ದರಿಂದ ಭಾರ್ಗವನು ವಸುಧಿಪಾರ್ಥನು. ಈ ರೀತಿಯಲ್ಲಿ ಶ್ರೀಕೃಷ್ಣ ಹಯವದನ ಭಾರ್ಗವ ಎಂಬ ರೂಪತ್ರಯಗಳಿಂದ ಶ್ರೀ ಪರಮಾತ್ಮನು ಅನ್ನೋದಕ ಪಾವಕರಲ್ಲಿದ್ದು ಶರೀರದ ಪೋಷಣೆಯನ್ನು ಮಾಡುವುದರಿಂದ ಅವನ ಈ ರೂಪತ್ರಯಗಳಿಗೆ ತ್ರಿವೃತ್ ಎಂದು ಹೆಸರು. ಈ ಭೂಮಿಯಲ್ಲಿ ತ್ರಿವೃತ ನಾಮಕನಾಗಿ ಶ್ರೀ ಪರಮಾತ್ಮನು ಚಂದ್ರ, ಸೂರ್ಯ, ಅಗ್ನಿ ಇವರಿಗೆ ನಿಯಾಮಕರಾಗಿ
ಶಿವ ಶ್ವಸನ ಭಾರ್ಗವಿಯರೊಳಗೆ ಅಂತರ್ಯಾಮಿ ರೂಪದಿಂದಿದ್ದು ಅನ್ನ ಉದಕ ತೇಜಸ್ಸು ಶರೀರಕ್ಕೆ ಉಪಚಯ ಮಾಡಿ ಅನ್ನ ಉದಕ ಅನ್ನಳ ಎಂಬ ಹೆಸರಿನಿಂದಲೇ ಸಂರಕ್ಷಿಸುವನು. ಅನ್ನ ದೇಹ ಸಂಬಂಧಿ ದೇಹೋಪಚಯ, ಪೃಥ್ವಿ ಸಂಬಂಧದ ದೇಹ ಪೋಷಣೆಗೆ ಅವಾಂತರಾಭಿಮಾನಿ ದೇವತಾ ಚಂದ್ರ, ವರ್ಣ ಕಪ್ಪು ಕಲೆ ಅಥವಾ ಅಸಿತ ವರ್ಣ, ಗುಣ ಸಾಂಕೇತ ತಾಮಸ, ಮುಖ್ಯಾಭಿಮಾನಿ ಶಿವ, ತ್ರಿವೃತ್ ನಾಮಕ ಭಗವದ್ರೂಪ ಶ್ರೀಕೃಷ್ಣ. ಉದಕ ಆಹಾರ ದ್ರವ್ಯದಲ್ಲಿ ದೇಹೋಪಚಯಕ್ಕೆ ದೇಹದಲ್ಲಿ ಆಹಾರದ ಸಮಾನ ಹಂಚಿಕೆ ಅವಾಂತರಾಭಿಮಾನಿ ದೇವತೆ ದಿವಾಕರ, ವರ್ಣ ಶುಭ್ರವರ್ಣ ಅಥವಾ ಸಿತವರ್ಣ, ಗುಣ ಸಾಂಕೇತ ಸಾತ್ವಿಕ, ಮುಖ್ಯಾಭಿಮಾನಿ ಶ್ವಸನ ವಾಯು. ತ್ರಿವೃತ್ ನಿಯಾಮಕ ಭಗವದ್ರೂಪ ಶ್ರೀ ಹಯವದನ. ಆಹಾರ ದ್ರವ್ಯ ತೇಜಸ್ಸು ದೇಹೋಪಚಯ ಘೃತ ತೈಲಾದಿಗಳ ದ್ವಾರ ಶಕ್ತಿಪ್ರದತ್ವ. ಅವಾಂತರಾಭಿಮಾನಿ ದೇವತಾ ಅಗ್ನಿ, ವರ್ಣ ಕೆಂಪು ವರ್ಣ ಅಥವಾ ಲೋಹಿತ ವರ್ಣ, ಗುಣ ಸಾಂಕೇತ ರಾಜಸ, ಮುಖ್ಯಾಭಿಮಾನಿ ಭಾರ್ಗವಿ ಅಥವಾ ಲಕ್ಷ್ಮೀದೇವಿ. ತ್ರಿವೃತ್ ನಾಮಕ ಭಗವದ್ರೂಪ ಪರಶುರಾಮ ಅಥವಾ ಭಾರ್ಗವ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.